ನನಗೆ ಇಷ್ಟೇ ಬೇಕಾಗಿರೋದು. ನಾನು ಯಾವುದೇ ರೀತಿಯ ಒಂದು ಕೇಸಿನ ಪರವಾಗಿಯೂ ಬಂದವನಲ್ಲ. ನಾನು ಇಂಟಿಮೇಷನ್, ನಾನು ಇಷ್ಟು ವರ್ಷದಿಂದ ನಿಮ್ಗೆ ಗೊತ್ತಿರಂಗೆ ನಾನು ಎಷ್ಟು ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೂ ಬರ್ತೀನಿ ಆ ಸ್ಟೇಷನ್ಗೆ. ಬಂದವ ಏನಾಗಿದೆ ಏನು ಅಂತ ಕೇಳ್ತೀನಿ. ನಾನು ಕೇಳ್ಕೊಂಡು ಇದಾಗಿದೆ ಅಂತ ಕಾನೂನು ನನಗೆ ಆಕ್ಚುಲಿ ಇದು ಕಾನೂನು ಬಾಹಿರ ಕೆಲಸ. ಅವರು ನಮ್ಮ ಭಾವನ್ ತಮ್ಮ ಬಹಳ ಬಡವ, ಹುಲ್ಲು ಮತ್ತು ಗೊಬ್ಬರ ಹೊಡೆಯವನು. ಇವ್ರ ಗಾಡಿನ ಹುಡುಗ ಕೈ ತಗ್ಸಿ ಅವನಿಗೆ ಬೇರೆ ಕೈ ತಗ್ಸ್ತಂದ್ರೆ ಕಾನೂನಿಗೆ ಗೋಬಿಲ್ ಬಂದಿದೆಯಲ್ಲ, ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಾನು FIR ಬಗ್ಗೆನೂ ಮಾತಾಡಿಲ್ಲ, ಬಿಡ್ರಿ ಅಂತಾನೂ ಮಾತಾಡಿಲ್ಲ. 1 ಗಂಟೆ ಕೂತಿದ್ದೀನಿ ನಾನು. ಅದು ಹೇಳಿದಿರಿ ಈಗ ಇಲ್ಲ. ಆದರೆ ನನಗೆ ಇವತ್ತು CPI ಮಹೇಶ್ವರ ನಾಯ್ಕ ಅವರು ಆತರ ಒಬ್ಬ ನನ್ನ ಪಾಡು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ನಾನು ತುಂಬಾ ಸಣ್ಣ ಹೋರಾಟದಿಂದ ಬಂದವ. ನಾನು ಯಾವ ಹೋರಾಟಕ್ಕೆ ಗೊತ್ತಿದೆ ನೀವು ಬಗ್ಗಲ್ಲ. ನಾನು ಸುಮ್ನೆ ಇಂತ ಮಹೇಶ್ವರ ಎಷ್ಟು ನನಗೆ ಪೊಲೀಸ್ ಏಟ್ ಹೊಡೆದಾರೆ ಇವರು. ನಾನು ಯಾವ್ದೋ ಓಸಿ ಬಿಟ್ಟಾರಲ್ಲ, ನಾನು ಯಾವ್ದೋ ಬ್ರೋಕರ್ ಮಾಡಲ್ಲ, ನಾನು ಯಾವ್ದೋ ರಾಜಕೀಯದಲ್ಲ ಆ ಕಡೆ ದುಡ್ಡು ಕೊಟ್ಟು ಪೊಲೀಸರಿಗೆ ಕೊಟ್ಟು CPI ಕೊಟ್ಟು DSP ಕೊಟ್ಟು ಬಿ ರಿಪೋರ್ಟ್ ಹಾಕ್ತಲ್ಲ. ಆ ತರದ ಒಂದು ಕೇಸ್ ನನ್ನ ಜೀವನದಲ್ಲಿ ಇಲ್ಲ. ನಾನು ಇವತ್ತು ರೈತಾಪಿ, ಇವತ್ತು ದುಡಿತೀನಿ. ನನ್ನ ಪಾಕೆಟ್ ಮನಿ ತಗೊಂಡ್ಬಂದು ದಿವಸ 1,000 ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರ ಕೆಲಸ ಮಾಡಿ ಹೋಗೋ ನಾನು. ನನಗೆ ಆತ್ಮಸಾಕ್ಷಿ ಇದೆ. ನನಗೆ ಸರಿ, ಕಾಂಕ್ರೀಟ್ ಆಗಿ ಬ್ರೋಕರ್ ಮಾಡಲ್ಲ. ಕಾಂಕ್ರೀಟ್ ಆಗಿ ನಿಮ್ಮ ಈ ಹೋರಾಟದ ಅಂತಿಮ ಯಾವ ತರ ಅಂತ ಅಲ್ಲ, ನನಗೆ ಅಸಲ್ಟ್ ಆಗಿದೆ ಮಹೇಶ್ವರ ನಾಯ್ಕರಿಂದ. ನನಗೆ ಇವರು ಪೊಲೀಸ್ CPI ಕೆಲಸ ಮಾಡ್ತಿದ್ರು ಇಲ್ಲಿ, ಅಥವಾ ರೌಡಿಗಳ ರೀತಿಯಲ್ಲಿ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ SP ಅವರ ಮೇಲೆ ಗೌರವ ಇದೆ. ಒಳ್ಳೆ ಆಫೀಸರ್ ಅವರು. ಯಾವುದೇ ರಾಗ ದ್ವೇಷಕ್ಕೆ ಒಳಗಾಗದೇ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. SP ಅವರಿಗೆ ನಾನು ಈಗ ದೂರವಾಣಿ ಕರೆ ಮಾಡಿದೆ, ಅದು ಪಾಪ ಬಿಜಿ ಬಂತು, ಮತ್ತೆ ಮಾಡ್ತೀವಿ. DSP ಅವರಿಗೂ ನಾನು ಈಗ ಮಾತಾಡಿಲ್ಲ, ಇದು ಮಾಡ್ತೀನಿ. ಹಾಗಾಗಿ DSP ಅವರು ಕೂಡ ಅವರು ಅಡಿಷನಲ್ SP ಆಗೋರು, ಅವರು ಇಂಥವ್ರ ಬಗ್ಗೆ ಎಲ್ಲ ಕ್ರಮ ತಗೋಬೇಕು. ಹಾಗಾಗಿ ಅವ್ರು ಪೊಲೀಸ್ ಇಲಾಖೆ ಏನಾಗಿದೆ ಗೊತ್ತಾ ಸರ್, ಪೊಲೀಸ್ ಇಲಾಖೆ ಅಂತ ಕಡೆ ಎಲ್ಲ ಮುಚ್ಕೊಳ್ತಾರೆ, ಯಾರು ಪೊಲೀಸರನ್ನು ಬಿಟ್ಕೊಡಲ್ಲ. ಇಲ್ಲಿ ಇದೊಂದು ಏನಾಗ್ಬಿಟ್ಟಿದೆ ಇಲ್ಲಿ ನನಗೆ. ಅದು ಬರೀ ಪೊಲೀಸರು ಎಲ್ಲ ಇಲಾಖೆಯವರು ಆಗಿದೆ. ಇಲ್ಲಿ ರೈತರಿಗೆ ನನಗೆ ಬೇಕಾದ್ರೆ ಇದು ಪ್ರಜಾಪ್ರಭುತ್ವ, ರಾಜಪ್ರಭುತ್ವ ಅಲ್ಲ. ಇವ್ರೇನ್ ಪೊಲೀಸ್ ಸ್ಟೇಷನ್ ಕೊಂಡ್ಕೊಂಡಾರ, ನಾವೇನು ಇದಕ್ಕೆ ಇಲ್ಲೇನು ಕಾನೂನು ಬಾಹಿರ ಕೆಲಸಕ್ಕೆ ಬಂದಿದ್ನ? ಇವ್ರಿಗೇನಾದ್ರು ನಾನು ದುಡ್ಡು ಆಮಿಷ ಹೊಟ್ಟಕ್ಕೆ ಬಂದಿದ್ದೀನ ಅಥವಾ ಇಂಪ್ಲಾನ್ಸ್ ಮಾಡಕ್ ಬಂದಿದ್ದೀನಿ? ಎರಡೂ ಇಲ್ಲ. ಇಂಟಿಮೇಷನ್ ಏನಾಗಿದೆ ಅಂತ ಕೇಳಕ್ ಬಂದಿದ್ದೀನಿ. ರೈತರು ಅದಕ್ಕೆ ನನ್ನನ್ನು ಅಸರ್ಟ್ ಮಾಡಿ ನಮ್ಮ ತಾಯಿನ ಸೂಳೆ ಅಂತೇಳಿ, ಸೂಳೆ ಮಗ ಅಂತೇಳಿ ಹೊಡೆದಾಟ ಮಾಡಿ ನನಗೆ ಒಂದು 4 ಒದ್ದಿದ್ದಾರೆ, ಸಿಕ್ಕಾಪಟ್ಟ ಪುಷ್ ಮಾಡಿದ್ದಾರೆ. ಎಷ್ಟು ಪೊಲೀಸರು ತಂದು ಇಲ್ಲಿ ಬಿಟ್ಟಿದ್ದಾರೆ. ಇದು ರೈತರಿಗೆ, ಇಲ್ಲಿ ಈ ರೈತರಿಗೆ, ಜನಸಾಮಾನ್ಯರಿಗೆ ಪೊಲಿಟಿಷಿಯನ್, ಇದು ಕಾನೂನುಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥ ಪೊಲಿಟಿಷಿಯನ್, ಗೃಹ ಇಲಾಖೆ ಕೆಳಗಡೆ ಇರ್ತಕ್ಕಂಥ ಪೊಲಿಟಿಷಿಯನ್, ಮಹೇಶ್ವರ ನಾಯ್ಕರ ಸುಬ್ಬರದಲ್ಲಿ ಇರ್ತಕ್ಕಂಥ ಪೊಲಿಟಿಷಿಯನ್ ಬೇಕಾಗಿದೆ. ಅಷ್ಟೇ ಎಕ್ಸ್ಪ್ಲನೇಷನ್ ಬೇಕು. ಅವರ ಅನ್ಯಾಯದ ವಿರುದ್ಧ ನಾನು ಈಗ ಮುಂದೆ ಏನೇನು ಮಾಡಬೇಕು, ಕಾನೂನು ಹೋರಾಟ ಅದನ್ನೆಲ್ಲ ಮಾಡ್ತೀನಿ. ನಾನು ಇವೆಲ್ಲ ಬೇರೆದಾಗಿದೆ, ನನಗೆ ಬೇರೆ ಅಲ್ಲ ಸರ್. ಇವ್ರ ದೌರ್ಜನ್ಯಕ್ಕೆ ಅವರು CPI ಅವರು ಪೊಲೀಸರ ಜೊತೆ ಓಡಿ ಹೋಗ್ಬೇಕಿರ್ತಾರೆ ಇದ್ರಿ. ನನಗೆ ಎಲ್ಲ ಗುಂಡು ಹಾಕಲಿ. ಈಗ ಇಂಥವೆಟ್ಟು ಒಂದ್ಸರಿ 10 ವರ್ಷದಿಂದ CPI ಸುರೇಶ್ ಅಂತ ಇದ್ರು, ಇವತ್ತು DSP ಲೋಕಾಯುಕ್ತ ಆಗಿದ್ರು, ಈಗ CPI ಆಗಿದ್ದಾರೆ. ಯಾವುದೋ ವಿಚಾರದಲ್ಲಿ ರಾಜಕೀಯದಲ್ಲಿ ರಿವಾಲ್ವರ್ ತಗೊಂಡ್ಬಂದ್ರು ನನಗೆ. ಇಲ್ಲಿ ರಿವಾಲ್ವರ್ ಹಿಂಗೆ ಎದೆ ಇಟ್ಟು ಕೂತಿದ್ದೆ ನಾನು. ಅವ್ರು ತಪ್ಪಿತ್ತು, ಸಾರಿ ಅಂತ ಎಕ್ಸಾಕ್ಟ್ ಅದೇ ಮನೆ ಲೋಕಾಯುಕ್ತ ರಿವ್ಯೂ ಬಂದಾಗ ಗಂಡು ಮಗ ನೀವು ರವಿ ಕುಗ್ಗವ್ರೆ ಇದ್ರದ್ದು ಅಂತ ನಂಗೆ ತುಂಬಾ ಖುಷಿಯಿಂದ ಹೇಳಿದ್ರು. ನಾವು ಕಳತನ ಮಾಡಕ್ ಬಂದ್ರೆ ಇದು ಬ್ರೋಕರ್ ಗೇಡು ಮಾಡಕ್ ಬಂದ್ರೆ ಎದುರು ಓಡಬೇಕು. ರೈತ ಪರವಾಗಿ ನ್ಯಾಯ ಕೇಳಕ್ ಬಂದ್ರೆ ಈ ಕೇಸಿನ ಬಗ್ಗೆ ನಾನು ಬಂದಿಲ್ಲ, ಇದಕ್ಕೆ ಏನಂತ ಬಂದಿದ್ದೀನಿ. ಇವರು ದಬ್ಬಾಳಿಕೆಗೆ ಯಾಕೆ ಅದ್ರ ನಾನು ಗುಂಡಾಗಿರಿ ಮಾಡಕ್ ಬಂದಿದಾರ, ಡ್ಯೂಟಿ ಮಾಡಕ್ ಬಂದಿದಾರ. ಇಲ್ಲಿ ಇನ್ ಜನಸಾಮಾನ್ಯರಿಗೆ ನ್ಯಾಯ ಕೊಡ್ತಾರೆ ಇವರು. ನನಗೆ ಬೇಕಾಗಿರೋದು ಅದು. ಏನ್ ನಿಮ್ಗೆ ಮ್ಯಾನ್ಯುವಲ್ ಇಲ್ಲ ಇಲ್ಲಿ ಪೊಲಿಟಿಷಿಯನ್ ಅಂದ ತಕ್ಷಣ ಯಾರು ಸಂಬಳ ತಗ್ತಾ ಇದ್ರಿ? ನಾನು ಇವತ್ತು ಪೆಟ್ರೋಲ್ ರೈತ ದುಡಿತಾ ಇದ್ದೀನಿ, 20-30 ಕ್ವಿಂಟಲ್ ಭತ್ತ ಬೆಳೆದ್ರೆ ಮಳೆಗೆ ಸಿಕ್ಕಿದ್ದೀನಿ. ಯಾರು ನಾವನ್ನ ಬೆಳೆಯ ರೈತರು? ಒಂದು ಉತ್ತರಾಧಾರ್ಥ ಇಲ್ಲ ಸ್ವಾಮಿ ನಿಮಗೆ. ನೀವು ಅನ್ನ ತಿನ್ನೋದಕ್ಕೆ ನಿಮಗೆ ಒಂದು ಧರ್ಮ ಇಲ್ಲ. ನಿಮಗೆ ಅನ್ಯಾಯ ಮಾಡ್ತಿದ್ರು. ನಿಮಗೆ ನಿಮ್ ಡ್ಯೂಟಿ ಮೇಲೆ ಜವಾಬ್ದಾರಿ ಇಲ್ಲ. ನಿಮಗೆ ನೀವು ಮಾಡಿದಾಗ ನಾವು ಜನಸಾಮಾನ್ಯ ರೈತರನ್ನ ಕೂತು ಹರಾಸ್ಮೆಂಟ್ ಮಾಡಿದೀವಿ ನನ್ನ ರಾಜಕೀಯ ಜೀವನದಲ್ಲಿ. ಏನು ನಿಮ್ದು? ನಿಮ್ಮ ಕೊಂಡ್ಕೊಂಡಿರೋ ಪೊಲಿಟಿಷನ್ ನೀವ್ ಯಾಕೆ ಬಂದಿರಿದ್ರಿ? ನಿಮ್ಮ ಸಭಾಂಶ ಏನು? ನಿಮ್ದೇನು? ನಿಮ್ ಜವಾಬ್ದಾರಿ ಏನು? ನಾನು ರಾಜಕಾರಣಿಯಾಗಿ ಜನರನ್ನ ರೈತರನ್ನ ಹಿಂಸೆ ಮಾಡ್ಬೇಕ ನಾನು ನನ್ನ ಜೀವನದಲ್ಲಿ ಮಾಡಿದ? ಏನ್ ನಿಮ್ ಡ್ಯೂಟಿ ಏನು? CPI ಜವಾಬ್ದಾರಿ ಏನು? ಇದು ನೀವು ನಡ್ಕತಕ್ಕಂಥ ರೀತಿ ಇದು. ಯಾಕೆ ಇದು ನಕ್ಸಲ್ ಯಾಕೆ ಆಗ್ತಾರೆ ಸ್ವಾಮಿ? ಇದು ನೀವೆಲ್ಲ ನೀವು ಬುದ್ಧಿಜೀವಿಗಳು ಎಡಪಂಚೆ ಸಂಘಟನೆಗಳಿದ್ದಾರೆ. ಯಾಕೆ ಆಗ್ತಾರೆ ಹೇಳಿ? ಯಾಕಾಗ್ತಾರೆ? ಇಂಥ ದೌರ್ಜನ್ಯದಿಂದ ಆಗ್ತಾರೆ. ಅಯ್ಯೋ, MA PhD ಡಬಲ್ ಡಿಗ್ರಿ ಆದವ್ರು ಇವತ್ತು ನಕ್ಸಲರಾಗೋದು. ಪಾಪ ಏನು ಸಂಬಂಧ ಇರತಕ್ಕಂತ ನಮ್ಮ ಪೊಲೀಸರು ಬೇರೆ ಬೇರೆ ರಾಜ್ಯದಲ್ಲಿ ಕುಂತಾರೆ. ಯಾಕೆ? ಯಾರೋ ಒಬ್ರು ಇಬ್ರು ಮಾಡಿರ್ತಾರೆ. ಈ ತರ ಕಾನೂನು ಬಾಹಿರ ದೌರ್ಜನ್ಯದಾಗ ನಡ್ಕೊಂಡಿರ್ತದ.
ಎಲ್ಲಾ ಪೊಲೀಸರ ಮೇಲೆ ಪಾಪ ಅವ್ರು ಸಿಟ್ ಮಾಡ್ತಾರೆ. ಎಲ್ಲಾ ಪೊಲೀಸ್ನವರು ಕೆಟ್ಟವರಲ್ಲ ಸ್ವಾಮಿ, ಎಲ್ಲಾ ರಾಜಕಾರಣಿಗಳು ಒಳ್ಳೆಯವರಲ್ಲ, ಎಲ್ಲಾ ರಾಜಕಾರಣಿಗಳು ಕೆಟ್ಟವರಲ್ಲ, ಎಲ್ಲಾ ಪೊಲೀಸ್ನವರು ಒಳ್ಳೆಯವರಲ್ಲ, ಎಲ್ಲಾ ಪೊಲೀಸ್ನವರು ಕೆಟ್ಟವರಲ್ಲ. ಯಾರು ಈ ತರ ದೌರ್ಜನ್ಯ ನಡ್ಕೊಂಡಲ್ಲ ಅವರಿಗೆ ಮನುಷ್ಯತ್ವ ಇದ್ರೆ, ಅವರಿಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಅವರಿಗೆ ನಾಚಿಕೆ ಆಗ್ಬೇಕು. ಸಿಪಿ ಅವರಿಗೆ